ನವರಾತ್ರಿಯ 7ನೇ ದಿವಸದ ಕತೆ. ರಕ್ತ ಬೀಜ ಸ್ವರೂಪದ ಆರಾಧನೆ. ಚಂಡಮುಂಡರ ರಾಕ್ಷಸ ದ್ವಯರ ಸಂಹಾರದ ನಂತರ ದೈತ್ಯರಾಜ ಶುಂಭನನ್ನು ಚಿಂತೆಗೀಡು ಮಾಡಿತು. ಕಾಲಿಕೆಯರು ಇತ್ಯಾದಿ ಎಲ್ಲರನ್ನು ಒಗ್ಗೂಡಿಸಿ ದೇವಿಯ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ. ರಾಕ್ಷಸರ ಇಂಥ ಭಯಂಕರ ದೈತ್ಯ ಸೈನ್ಯ ಬರುವುದನ್ನು ಕಂಡ ಚಂಡಿಕಾದೇವಿ ತನ್ನ ಧರ್ಮ ಬಾಣಗಳ ಹಿಡಿದು ಭೂಮಿ ಹಾಗೂ ಆಕಾಶವನ್ನು ವ್ಯಾಪಿಸಿ ಸಿಂಹಗರ್ಜನೆ ಮಾಡಿದಳು. ಆ ಗರ್ಜನೆಯನ್ನು ಆಲಿಸಿದ ಅಸುರರು ಚಂಡಿಕಾದೇವಿ, ಸಿಂಹ ಹಾಗೂ ಕಾಳಿಯನ್ನು 4 ದಿಕ್ಕುಗಳಿಂದ ಸುತ್ತುವರೆದರು. ಆಗ ದೇವತೆಗಳ ರಕ್ಷಣೆಗಾಗಿ ತ್ರಿಮೂರ್ತಿಗಳು, ಇಂದ್ರ ಎಲ್ಲರೂ ತಮ್ಮ ಮೂಲ ಸ್ವರೂಪದ ಆದಿಶಕ್ತಿಯನ್ನು ಚಂಡಿಕಾದೇವಿಗೆ ಧಾರೆ ಎರೆದರು. ಬ್ರಹ್ಮನ ಕಮಂಡಲ ಹಿಡಿದು ಬ್ರಹ್ಮಾಣಿ ನಂದಿಯನ್ನು ಏರಿ, ತ್ರಿಶೂಲ ಹಿಡಿದು ಸರ್ಪಗಳನ್ನು ಆಭರಣವಾಗಿ ತೊಟ್ಟ. ಈಶ್ವರನ ಶಕ್ತಿ ಸ್ವರೂಪವಾಗಿ ಮಹೇಶ್ವರಿ ಗರುಡಾರೂಢಳಾಗಿ ಶಂಖ ಚಕ್ರಗಳನ್ನು ಹಿಡಿದು ವಿಷ್ಣುವಿನ ಶಕ್ತಿ ಸ್ವರೂಪವಾಗಿ ವೈಷ್ಣವಿ 1000 ನೇತ್ರಗಳಿಂದ ಕೂಡಿ ಕೈಯಲ್ಲಿ ವಜ್ರಾಯುಧ ಧರಿಸಿ ಐರಾವತದ ಮೇಲೆ ಇಂದ್ರನ ಶಕ್ತಿ ಸ್ವರೂಪಳಾಗಿ ಇಂದ್ರಾಣೆ, ನರಸಿಂಹನ ಶಕ್ತಿ ಸ್ವರೂಪಳಾಗಿ ನಾರಸಿಂಹಿ, ಅರಿಯ ಶಕ್ತಿಯಿಂದ ವರಾಹಿ, ಹೀಗೆ ಸಪ್ತ ಮಾತೃಕ ಸ್ವರೂಪ ದೇವಿಯ ಉದ್ಭವವಾಯಿತು. ಈ ಎಲ್ಲ ಸಪ್ತ ಮಾತೃಕೆಯರನ್ನು ಸುತ್ತಲೇ ಇರಿಸಿ ಪರಶಿವನು ಚಂಡಿಕೆಗೆ ಇನ್ನು ನಿನ್ನಿಂದ ಸಕಲ ದೈತ್ಯ ಸಂಹಾರವಾಗಲಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ದೇವಿಯು ಅಸುರರಿಗೆ ಹೇಳುತ್ತಾಳೆ, ಇಂದ್ರನ 3 ಲೋಕಗಳನ್ನು ಬಿಟ್ಟುಕೊಟ್ಟು ದೇವತೆಗಳೆಲ್ಲ ಅವರ ಪದವಿಗಳನ್ನು ಹಿಂತಿರುಗಿಸಿ, ನೀವು ತೊಲಗಿ ಇಲ್ಲದಿದ್ದಲ್ಲಿ ನನ್ನೊಡನೆ ಯುದ್ಧ ಮಾಡಿ ಎಂದು ತಿಳಿಸುತ್ತಾಳೆ. ಅಸುರರು ದೇವಿಯ ಜೊತೆ ಯುದ್ಧ ಮಾಡಲು ಆರಂಭಿಸುತ್ತಾರೆ. ಆದರೆ ಸಪ್ತ ಮಾತೃಕ ಸ್ವರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಅವರ ಆಯುಧಗಳನ್ನು ದೇವಿ ನಾಶ ಮಾಡಿ ಬಿಡುತ್ತಾಳೆ. ಮಾತೃಕ ಸ್ವರೂಪದಲ್ಲಿ ಅಸುರ ಸೈನ್ಯವೆಲ್ಲ ನಾಶ ಮಾಡುವುದನ್ನು ಕಂಡ ಇತರ ರಾಕ್ಷಸರು ಹೆದರಿ ಓಡಲು ಆರಂಭಿಸುತ್ತಾರೆ. ಆಗ ಯುದ್ಧ ಮಾಡಲು ಮುಂದೆ ಬರುವನೇ ರಕ್ತ ಬೀಜಾಸುರ. ಅವನ ಶರೀರದಿಂದ 1 ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೆ ತಕ್ಷಣ ಅದರಿಂದ ಅವನಷ್ಟೇ ಬಲಶಾಲಿಯಾದ ಮತ್ತೊಬ್ಬ ಅಸುರ ಹುಟ್ಟಿ ಬರುತ್ತಾನೆ. ಆದರೆ ಸಪ್ತ ಮಾತೃಕೆಯರೊಡನೆ ಯುದ್ಧದಲ್ಲಿ ರಕ್ತ ಬೀಜಾಸುರನ ದೇಹದಿಂದ ಹೊರಹೊಮ್ಮುವ ರಕ್ತ ನೆಲಕ್ಕೆ ಬೀಳದಂತೆ ಕಾಳಿಯು ಹೀರಿ ಕುಡಿದು ಬಿಡುತ್ತಾಳೆ. ಕೊನೆಗೆ ತನ್ನ ಸರ್ವಶಕ್ತಿಯನ್ನು ಕಳೆದುಕೊಳ್ಳುವ ರಕ್ತ ಬೀಜಾಸುರ ಹತನಾಗುತ್ತಾನೆ. ಹಾಗೂ ಆತನನ್ನು ಸಂಹಾರ ಮಾಡಿ ದುರ್ಗೆಯು ರಕ್ತ ಬೀಜಃ ದುರ್ಗಾ ಎಂದು ಪ್ರಖ್ಯಾತರಾಗುತ್ತಾಳೆ. ಇಲ್ಲಿಗೆ ನವರಾತ್ರಿಯ 7ನೇ ದಿವಸದ ಕತೆ ರಕ್ತ ಬೀಜಃ ಸ್ವರೂಪದ ಆರಾಧನೆ ಸಂಪೂರ್ಣವಾಯಿತು.